ಮಧ್ಯೆ ಮಡಿವಾಳರ ಬದುಕು. ಮಡಿಕಟ್ಟೆ ನವೀಕರಣಕ್ಕೆ ಒತ್ತಾಯ. ಕುಲ ಕಸುಬೆ ಇವರ ಉಸಿರು. ಮೈಸೂರು ನಗರದ ಯಾದವಗಿರಿ ಮಡಿಕಟ್ಟೆಯಲ್ಲಿ ಸುಮಾರು ವರ್ಷಗಳಿಂದ ಮಡಿವಾಳ ಸಮುದಾಯದವರು ಕಾಯಕ ಕೆಲಸವನ್ನ ಮಾಡುತ್ತಾ ಬಂದಿದ್ದಾರೆ. ಆದರೆ ಇಲ್ಲಿ ಯಾವುದೇ ಸರ್ಕಾರದಿಂದ ಮೂಲಭೂತ ಸೌಕರ್ಯಗಳಾಗಲಿ ಜನಪ್ರತಿನಿಧಿಗಳಿಂದ ಯಾವುದೇ ರೀತಿಯ ಸಹಾಯದ ನೆರವು ಸಹ ಇವರಿಗಿಲ್ಲ. ಹಾಗೂ ಈ ಜಾಗವನ್ನ ಕೆಲವು ಸಂಘ ಸಂಸ್ಥೆಯವರು ಒತ್ತುವರಿ ಮಾಡಿಕೊಂಡು ಅಧಿಕಾರಿಗಳನ್ನ ಇಟ್ಕೊಂಡು ದರ್ಪವನ್ನ ಇವರುಗಳ ಮೇಲೆ ತೋರಿಸುತ್ತಿದ್ದಾರೆ ಎಂದು ಆರೋಪ ಮಾಡ್ತಿದ್ದಾರೆ. 2 ವರ್ಷದಿಂದ ರಾಜಕಾಲುವೆ ನಿರ್ಮಾಣ ಹಾಗೂ ಪಕ್ಕದ ರಸ್ತೆಯ ಅಗಲೀಕರಣದಿಂದ ಮಳೆ ಬರುವ ಸಮಯದಲ್ಲಿ ಕೊಳಚೆ ನೀರು ಮಡಿಕಟ್ಟೆಗೆ ಬಂದು ಅಲ್ಲಿಯ ಮಡಿವಾಳ ಜನಾಂಗದವರ ಆರೋಗ್ಯಕ್ಕೆ ಹಾನಿಕರವಾಗುತ್ತಿದೆ. ನಾನು ಯಾದಗಿರಿ ಮಡಿಕಟ್ಟೆ ಅಧ್ಯಕ್ಷ ಎಸ್.ಎಲ್. ಮಲ್ಲೇಶ್ ಅಂತ. ನಾನು ಒಂದು 50 ವರ್ಷದಿಂದ ಇಲ್ಲಿ ಧೋಬಿಘಾಟಲ್ಲೇ ಕಾಯಕ ಮಾಡ್ಕೊಂಡು ಜೀವನ ಮಾಡ್ಕೊಂಡು ವ್ಯವಹಾರ ಮಾಡ್ತಾ ಇದ್ದೀವಿ. 50 ವರ್ಷದಿಂದ ಇದು ಆಲ್ರೆಡಿ ಒಂದು ಮೋರಿ ಆಗಿತ್ತು. ಮೋರಿನಲ್ಲಿ ನೀರು ಅಡ್ಡ ಹಾಕಿ ಅದರಲ್ಲಿ ಜೀವನ ಮಾಡ್ತಾ ಇದ್ವಿ. ಅದನ್ನು ಯಾರೋ ಕಮಿಷನ್ ನೋಡಿ ನಮ್ಮ ಇದ್ರ ಬಗ್ಗೆ ತಿಳ್ಕೊಂಡು ಎಲ್ಲ ಆಲ್ಟ್ರ್ ಮಾಡಿ ನೀಟಾಗಿ ಮಾಡಿಕೊಡ್ತಿದ್ರು. ಪದೇ ಕ್ರಮೇಣ ಅದು ಹಂಗೆ ಬರ್ತಾ ಇತ್ತು. ಇದು ಆಲ್ರೆಡಿ ಕಾರ್ಪೊರೇಷನ್ ಸೇರಿದೆ. ಯಾದಗಿರಿ ಕಾರ್ಪೊರೇಟ್ ನಗರ ಪಾಲಿಕೆ ಧೋಬಿಘಾಟ ಅಂತಲೇ ಮೆನ್ಷನ್ ಇದೆ. ಅದ್ರ ಬಗ್ಗೆ ಏನು ಮಾತಿಲ್ಲ. ಅದ್ರ ದಾಖಲಾತಿ ಅಲ್ಲೇ ಇದೆ ಕಾರ್ಪೊರೇಷನ್ಗೆ. ಅವರು ಸುಮಾರು ಸರಿ ಒಂದು 10-12 ಸರಿ ಆಲ್ಟ್ರ್ ಮಾಡ್ಕೊಳ್ತಿದ್ದಾರೆ ಕಾರ್ಪೊರೇಷನ್ನವರು. ಈ ಕೊಳಚೆ ನೀರಿನಲ್ಲಿ ನಿಂತು ಕಾಯಕ ಮಾಡಲು ತುಂಬಾ ತೊಂದರೆಯಾಗ್ತಾ ಇದೆ. ರಾಜಕಾಲುವೆ ಕೊಳಚೆ ನೀರು ಹಾಗೂ ಮಲಮೂತ್ರ ವಿಸರ್ಜನೆ ಮಾಡುವ ನೀರು ಸಹ ಮಡಿಕಟ್ಟೆಗೆ ಬಂದು ಸೇರುತ್ತವೆ. ಇವರ ಕಷ್ಟವನ್ನ ಕೇಳಲು ಯಾವ ಸಂಘ ಸಂಸ್ಥೆಗಳು ಮುಂದೆ ಬರ್ತಾ ಇಲ್ಲ ಹಾಗೂ ಜನಪ್ರತಿನಿಧಿಗಳು ಸಹ ಅವರ ಕಷ್ಟವನ್ನ ಕೇಳಲು ಮುಂದೆ ಬರುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ರು. ಒಂದು ಜನಾಂಗದಲ್ಲಿ ಇವತ್ತು ಇದರಲ್ಲಿ ಭಾಳ ಕಷ್ಟ ಇದೆ. ಎಲ್ಲ ರೇಟ್ ಕೆಮಿಕಲ್ ರೇಟ್ಗಳ ಜಾಸ್ತಿ ಆಗಿಬಿಟ್ಟು 1 to 3 ರೇಟ್ ಆಗಿಬಿಟ್ಟಿದೆ. ಅದರಲ್ಲಿ ನಮ್ಮ ಸಮಸ್ಯೆಗಳನ್ನ ಭಾಳ ಕಷ್ಟ ಆಗಿಬಿಟ್ಟಿದ್ದರಿಂದ ಪರಿಹಾರ ಆಯ್ತಾ ಇಲ್ಲ. ನಮಗೇನಾದರೂ ಗೌರ್ಮೆಂಟಿಂದ ಒಂದು ಒಳ್ಳೆ ಪರಿಹಾರ ಮಾಡಿಕೊಟ್ರೆ ನಮಗೆ ತುಂಬ ಧನ್ಯವಾದಗಳು. ನಾವು ಭಾಳ ಕೇಳ್ತಾ ಇದ್ದೀವಿ. ವಿಚಾರ ತಿಳಿದು ಮೈಸೂರು ಜಿಲ್ಲಾ ವೀರ ಮಡಿವಾಳ ಮಾಚಿದೇವ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಸತ್ಯನಾರಾಯಣ ಹಾಗೂ ಮಲ್ಲೇಶ್ ಮತ್ತು ಪ್ರಿಯಾ ರಮೇಶ್ ಭೇಟಿ ನೀಡಿ ಪರಿಶೀಲನೆ ಮಾಡಿ ಮಡಿಕಟ್ಟೆಯ ಸ್ಥಿತಿಗತಿಗಳನ್ನು ನೋಡಿ ಯಾದವಗಿರಿ ಮಡಿಕಟ್ಟೆಗೆ ಸೂಕ್ತವಾದ ನ್ಯಾಯ ಕೊಡಿಸಲು ನಮ್ಮ ಎಲ್ಲ ಸಮಾಜದ ಮುಖಂಡರು ಹೋರಾಟ ಮಾಡಲು ಕರೆ ನೀಡಿದರು. ವರದಿ ರಮೇಶ್ ಕೋಟೆ. ಈ ಯಾದವಗಿರಿ ಧೋಬಿಘಾಟು ಸುಮಾರು ವರ್ಷಗಳಿಂದ ಇಲ್ಲಿನ ನಮ್ಮ ಮಡಿವಾಳ ಸಮಾಜದವರು ಇದನ್ನೇ ನಂಬಿ ಕಾಯಕ ವೃತ್ತಿಯನ್ನ ಮಾಡಿಕೊಂಡು ತಮ್ಮ ಮಕ್ಕಳ ವಿದ್ಯಾಭ್ಯಾಸ ಆಗಿರುವ ತಮ್ಮ ಹೊಟ್ಟೆ ಬಟ್ಟೆಯನ್ನು ಕಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಆದ್ರೆ ಸರ್ಕಾರ ಇದರ ಬಗ್ಗೆ ಗಮನನೇ ಹರಿಸ್ಕೋತಾ ಇಲ್ಲ. ಎಲೆಕ್ಷನ್ ಬಂದಾಗ ವೋಟಿಂಗ್ ಪವರ್ಗೆ ರಾಜಕಾರಣಿಗಳು ಇಲ್ಲಿ ಬಂದು ನಮ್ಮ ಮಡಿವಾಳ ಸಮಾಜವನ್ನ ಬಳಸ್ಕೋತಾರೆ. ಆದ್ರೆ ನಾನು ಇಲ್ಲಿರುವಂತಹ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ ವಿನಃ ಇದ್ರ ಕಡೆ ತಲೆ ಹಾಕು ಮಲಗ್ತಾ ಇಲ್ಲ. ನೋಡಿ, ಇಲ್ಲಿ ಈ ಬಟ್ಟೆ ಒಗ್ದಿರುವಂತಹ ನೀರು ನಿಂತ್ಕೊಂಡಿದೆ. ಆದ್ರೆ ಒಗ್ದಿದ್ದ ಆಚೆಗೆ ಹೋಗುವಂತ ನೀರು ಅಲ್ಲಿ ಕಾಲುವೆಗೆ ಹೋಗ್ತಾ ಇದೆ. ಇಲ್ಲಿ ಪಕ್ಕದಲ್ಲೇ ಇರುವಂತದ್ದು ರಾಜಕಾಲುವೆ. ಸುಮಾರು ವರ್ಷಗಳಿಂದ ಆ ರಾಜಕಾಲುವೆನ ಮಾಡಿದ್ದಾರೆ. ಕಾರಣ ಏನಾಗಿದೆ ಅಂತಂದ್ರೆ ಈ ಜಾಗ ತಗ್ಗಾಗಿದೆ. ರಾಜಕಾಲುವೆ ಮಾಡಿರೋ ಜಾಗ ತುಂಬಾ ಹೈಟ್ ಆಗಿರೋದ್ರಿಂದ ಇವರು ಒಗ್ದಂತಹ ನೀರು ಆಚೆ ಹೋಗ್ತಾ ಇಲ್ಲ. ಆಚೆ ಹೋಗ್ದಿರೋ ಕಾರಣದಿಂದಾಗಿ ಈ ಕೊಳಚೆ ನೀರು ಮಳೆಗಾಲದಲ್ಲಿ ಏನು ಮಲಮೂತ್ರ ವಿಸರ್ಜನೆ ಮಾಡಿದಂತಹ ನೀರು ಈ ಮಡಿಕಟ್ಟೆ ಒಳಗಡೆ ಬರ್ತಾ ಇದೆ. ಭೇದ ಭಾವವನ್ನು ಮರೆತು ನಾವೆಲ್ಲರೂ ಮಡಿವಾಳರು ಎಂದು ಒಗ್ಗಟ್ಟಾಗಿ ಬಂದು ಈ ಜಾಗಕ್ಕೆ ಯಾದವಗಿರಿ ಧೋಬಿಘಾಟಿಗೆ ನಾವು ನ್ಯಾಯ ಕೊಡಿಸ್ಬೇಕು. ನಿಮ್ಮಲ್ಲಿ ನಾನು ಇಷ್ಟೇ ಕೇಳ್ಕೊಡ್ತಾ ಇರೋದು, ಈ ಜಾಗದ ಮುಂದಿನ ಬೆಳವಣಿಗೆಯನ್ನು ನಾವು ಮಾಡೋಣ ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ. ನಿಮ್ಮ ಸಮುದಾಯದ ಹೋರಾಟಗಾತಿ ಪ್ರಿಯಾ. ಮತ್ತು ಮಡಿಕಟ್ಟೆಗೆ ಅಭಿವೃದ್ಧಿ ನಿಗಮದಿಂದ ಏನೂ ನಮಗೆ ಸಹಾಯ ಆಗ್ತಾಯಿಲ್ಲ. ನಮ್ಮ ಜಾತಿ ಜನಾಂಗಕ್ಕೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೂ ಜನಾಂಗದಿಂದ ಯಾವುದೇ ರೀತಿ ಸೌಲಭ್ಯಗಳು ಸಿಗ್ತಾಯಿಲ್ಲ ಜನಾಂಗಕ್ಕೆ. ಇದನ್ನು ನಮಗೆ ಕೊಡಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀವಿ. ಮತ್ತು ಮಡಿವಾಳ ಕಟ್ಟೆ ಮೈಸೂರಲ್ಲಿರೋದೇ 4 ಕಡೆ. ಅಂಥ 4 ಕಡೆಯಲ್ಲಿ ಇದು ಯಾದಗಿರಿ ಮಡಿಕಟ್ಟೆನೂ ಒಂದು. ಈ ಮಡಿಕಟ್ಟೆಗೆ ಅಭಿವೃದ್ಧಿಗೆ ನಮ್ಮ ಸರ್ಕಾರ ವಿಫಲ ಆಗಿದೆ. ಸರ್ಕಾರದಿಂದ ಬಂದ ಹಣ ನಮ್ಮ ಕೈಗೂ ಸೇರ್ತಲ್ಲ. ಬಜೆಟಲ್ಲೆಲ್ಲ ಮಂಡನೆ ಮಾಡ್ತಾರೆ. ಯಾವುದೇ ಕಾರಣಕ್ಕೆ ಬರ್ತಾರೆ, ಅಧಿಕಾರಿಗಳು ಬರ್ತಾರೆ, ಹಂಗೆ 4 ವಿಸಿಟ್ ಮಾಡ್ತಾರೆ, ಹಂಗೆ ಹೊರಟೋಗ್ತಾರೆ. ಇದರಿಂದ ನಮಗೆ ಕೈ ಸೇರದೇ ಇರೋದು ಭಾಳ ಕಷ್ಟ. ಕಾರಣ ಏನಂದರೆ ನಮ್ಮಲ್ಲಿ ಕೆಲವರಿಗೆ ವಿದ್ಯಾಭ್ಯಾಸದ ಕೊರತೆ. ಅತಿಯಾಗಿ ಕೇಳೋಕ್ಕೂ ಆಗಲ್ಲ, ಯಾರನ್ನೂ ನಿಷ್ಠುರ ಮಾಡ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಈ ಪ್ರಮಾಣದಿಂದ ಏನಾಗಿದೆ, ವಿದ್ಯಾವಂತರಿಗೆ ನಾವು ವಿದ್ಯೆ ಓದಿಸೋಕ್ಕೂ ನಮಗೂ ಕಷ್ಟ ಆಗ್ತಾಯಿದೆ.